ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇದೊಂದು ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಪರೀತ ಓಡಾಡ್ತಾ ಇದೆ. ಒಂದಷ್ಟು ರೆಪ್ಯೂಟೆಡ್ ಅಂತ ನಾವು ಭಾವಿಸಿರೋ ಮೀಡಿಯಾಗಳು ಕೂಡ ಈ ಬಗ್ಗೆ ಒಂದಷ್ಟು ಸುದ್ದಿಗಳನ್ನು ಮಾಡ್ತಾ ಇವೆ. ಆದರೆ ಆ ಬಗ್ಗೆ ಭಾರತದ ಸರ್ಕಾರ ಖಚಿತವಾಗಿ ಏನನ್ನು ಹೇಳಿಲ್ಲ. ಭಾರತದ ವಿದೇಶಾಂಗ ಇಲಾಖೆ ಅದರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಹೌದು ಅಂತಲೂ ಹೇಳಿಲ್ಲ, ಸುಳ್ಳು ಅಂತ ತೆಗೆದು ಹಾಕಿಲ್ಲ. ಇನ್ನು ಈ ಘಟನೆ ಬಾಂಗ್ಲಾದೇಶದಲ್ಲಿ ನಡೀತು ಅಂತ ಹೇಳ್ತಾ ಇದ್ದಾರೆ. ಆದರೆ ಬಾಂಗ್ಲಾ ಸರ್ಕಾರ ಆ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ. ಹಾಗೆ ಇದರ ಹಿಂದೆ ಅಮೆರಿಕ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಮೆರಿಕ ಕೂಡ ಈ ಬಗ್ಗೆ ಏನು ಬಾಯಿ ಬಿಡ್ತಾ ಇಲ್ಲ. ಆದರೂ ಅದೊಂದು ಸುದ್ದಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಅದನ್ನು ಯಾರಾದರೂ ಉದ್ದೇಶಪೂರ್ವಕವಾಗಿ ಓಡಿಸ್ತಾ ಇದ್ದಾರಾ ಅಥವಾ ನಿಜಕ್ಕೂ ಅಂಥದ್ದೇನಾದರೂ ಆಗಿತ್ತಾ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಯಾವ ದೇಶದ ಮೇಲೆ ಈ ಆರೋಪ ಬರ್ತಾ ಇದೆಯೋ ಆ ದೇಶಕ್ಕಿಂಥದ್ದೊಂದು ಇತಿಹಾಸನೇ ಇದೆ ಮತ್ತು ಈ ಆರೋಪವನ್ನು ಸಂಶಯವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯವಾಗದ ಹಾಗೆ ಒಂದಷ್ಟು ಡಾಟ್ಗಳು ಒಂದಕ್ಕೊಂದು ಲಿಂಕ್ ಕೂಡ ಆಗ್ತಾ ಇವೆ. ಆದರೂ ಕೂಡ ಇದು ಖಚಿತಗೊಂಡ ಸುದ್ದಿ ಅಲ್ಲ. ಬಹಳಷ್ಟು ಬಾರಿ ಇಂಥ ಸುದ್ದಿಗಳು ಖಚಿತಗೊಳ್ಳೋದು ಇಲ್ಲ. ಯಾರಿಗೆ ಗೊತ್ತಿರುತ್ತೋ ಅವರದನ್ನು ಅಧಿಕೃತವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಯಾರಿಗೆ ಸಂಬಂಧ ಇರುತ್ತೋ ಅವರದರ ಬಗ್ಗೆ ಮಾತಾಡೋದಿಲ್ಲ. ಅಂದಹಾಗೆ ನಾನಿಲ್ಲಿ ಹೇಳ್ತಾ ಇರೋದು, ಚೈನಾದಲ್ಲಿ ಭಾರತದ ಪ್ರಧಾನಿಯನ್ನು ಹತ್ಯೆ ಮಾಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿತ್ತು ಮತ್ತು ಅದನ್ನು ಬಾಂಗ್ಲಾದಲ್ಲಿ ಭಾರತ ಹಾಗೂ ರಷ್ಯಾಗಳು ವಿಫಲಗೊಳಿಸಿದ್ವು ಅನ್ನೋ ಸುದ್ದಿಗೆ ಸಂಬಂಧಪಟ್ಟ ವಿಷಯ. ಕೇಳೋದಕ್ಕೆ ಕೂಡ ಇದೊಂಥರ ವಿಚಿತ್ರ ಅನ್ಸೋದು ಹೌದು. ಆದರೆ ಈ ಕೋರ್ಟ್ ಆಪರೇಷನ್ಗಳು ಹೇಗೆ ಯಾವಾಗ ನಡೆಯುತ್ತವೆ ಅನ್ನೋದು ಊಹೆಗೆ ನಿಲುಕದ ವಿಷಯ. ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳು ಇಂಥ ಡರ್ಟಿ ಕೆಲಸಗಳನ್ನು ಆಗಾಗ ಮಾಡ್ತಾ ಇರುತ್ತವೆ. ಹೀಗಾಗಿ ಇದನ್ನು ನಿಜ ಸುಳ್ಳು ಅನ್ನೋದಕ್ಕಿಂತ ಹೆಚ್ಚು ಜಸ್ಟ್ ಡಾಟ್ಸನ್ನು ಕನೆಕ್ಟ್ ಮಾಡೋ ಕೆಲಸವನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಏನದು ಸಂಚು? ಆ ಡಾಟ್ಸ್ ಏನು? ಬನ್ನಿ ನೋಡೋಣ. ಗೆಳೆಯರೆ, ಕಳೆದ ತಿಂಗಳು ಚೈನಾದಲ್ಲಿ SCO ಸಮ್ಮೇಳನ ನಡೀತು ಅಲ್ವಾ? ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಚೈನಾಗೆ ಹೋದ್ರು. ಅಲ್ಲಿ ಪ್ರಧಾನಿ ಮೋದಿ ಅವರನ್ನು ಕೊಂದು ಹಾಕೋದಕ್ಕೊಂದು ಸಂಚು ನಡೀತು. ಭಾರತ ಮತ್ತು ಚೈನಾದ ಸಂಬಂಧಗಳು ಸುಧಾರಣೆ ಆಗೋದು ಇಷ್ಟವಿಲ್ಲದ ದೇಶವೊಂದು ಚೈನಾದ ನೆಲದಲ್ಲಿ ಭಾರತದ ಪ್ರಧಾನಿಯನ್ನ ಕೊಂದು ಶಾಶ್ವತವಾಗಿ ಚೈನಾ ಮತ್ತು ಭಾರತಗಳನ್ನು ದೂರ ಮಾಡೋದ್ರ ಜೊತೆಗೆ ಭಾರತದಲ್ಲಿ ಕೂಡ ಒಂದಷ್ಟು ಅರಾಜಕತೆ ನಿರ್ಮಾಣವಾಗೋದಕ್ಕೆ ಸಂಚು ಮಾಡಿತ್ತು. ಅದನ್ನು ವಿಫಲಗೊಳಿಸಲಾಯಿತು. ಯಾರು ಪ್ರಧಾನಿ ಮೋದಿ ಅವರನ್ನ ಕೊಲೆ ಮಾಡೋದಕ್ಕೆ ಅಂತ ಬಂದಿದ್ನೋ ಆ ಏಜೆಂಟ್ ಅತ್ಯಂತ ನಿಗೂಢವಾಗಿ ಬಾಂಗ್ಲಾದೇಶದ ಹೋಟೆಲ್ ಸಾವಿಗೀಡಾದ. ಅಲ್ಲಿಗೆ ಆ ಭಯಾನಕ ಸಂಚನ್ನು ಭಾರತದ ಏಜೆನ್ಸಿಗಳು ವಿಫಲಗೊಳಿಸಿದ್ವು ಅನ್ನೋದು ಈಗ ಓಡಾಡ್ತಾ ಇರೋ ಸುದ್ದಿ. ನಿಮಗೆ ನೆನಪಿರಬೇಕು, ಈ ಹಿಂದೊಂದು ವಿಡಿಯೋದಲ್ಲಿ ಬಾಂಗ್ಲಾದೇಶದ ವೆಸ್ಟಿನ್ ಹೋಟೆಲ್ನಲ್ಲಿ ಅಮೆರಿಕದ ವಿಶೇಷ ಪಡೆಗೆ ಸೇರಿದ ಸೇನಾಧಿಕಾರಿ ಟೆರೆನ್ಸ್ ಜಾಕ್ಸನ್ ಅನ್ನೋನು ಅತ್ಯಂತ ನಿಗೂಢವಾಗಿ ಸಾವಿಗೀಡಾದ ಬಗ್ಗೆ ನಿಮಗೆ ಹೇಳಿದ್ದೆ. ಅವತ್ತಿಗೆ ಮ್ಯಾನ್ಮಾರಲ್ಲಿ ಮಿಲಿಟರಿ ಜುಂಟಾ ವಿರುದ್ಧ ಕಾದಾಡ್ತಾ ಇರೋ ಅರಾಕನ್ ಆರ್ಮಿಗೆ ಬಾಂಗ್ಲಾದೇಶದ ಮೂಲಕ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಕೊಡಿಸೋ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇತ್ತು ಮತ್ತು ಅಮೆರಿಕದ ಸಾಕಷ್ಟು ಅಧಿಕಾರಿಗಳು ಆಗಾಗ ಬಾಂಗ್ಲಾದೇಶಕ್ಕೆ ಬರೋದು ಹೋಗೋದು ಇತ್ತು. ಇನ್ನು ಈ ಟೆರೆನ್ಸ್ ಯಾವುದೋ ವ್ಯಾಪಾರ ಕಾರಣಗಳಿಂದ ಬಂದಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು. ಆತನ ಭೇಟಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಳೂ ಇರಲಿಲ್ಲ. ಅದು ಅಫಿಷಿಯಲ್ ವಿಸಿಟಾ ಅಥವಾ ಪರ್ಸನಲ್ ವಿಸಿಟಾ ಅನ್ನೋ ಬಗ್ಗೆ ಸ್ಪಷ್ಟನೆ ಇರಲಿಲ್ಲ. ಆದರೆ ಢಾಕಾದ ಹೋಟೆಲಲ್ಲಿ ಉಳ್ಕೊಂಡಿದ್ದ ಟೆರೆನ್ಸ್ ಬೆಳಗಾಗೋ ಹೊತ್ತಿಗೆ ಸಾವಿಗೀಡಾಗಿದ್ದ. ಅದನ್ನು ಹೃದಯಾಘಾತ ಅಂತ ಹೇಳಲಾಯಿತು. ಪೋಸ್ಟ್ ಮಾರ್ಟಮ್ ಇಲ್ಲದೆ ಬಾಂಗ್ಲಾ ಸರ್ಕಾರ ಅಮೆರಿಕದ ರಾಯಭಾರ ಕಚೇರಿಗೆ ಟೆರೆನ್ಸ್ನ ಹೆಣವನ್ನು ಹಸ್ತಾಂತರ ಮಾಡಿತು ಅಂತ ನಾರ್ತ್ ಈಸ್ಟ್ ನ್ಯೂಸ್ ಸೇರಿದಂತೆ ಒಂದಷ್ಟು ಮಾಧ್ಯಮಗಳು ವರದಿ ಮಾಡಿತು. ಅದನ್ನು ನಾನು ಕೂಡ ನಿಮಗೆ ಹೇಳಿದ್ದೆ. ಅಲ್ಲಿಗೆ ಆ ಸುದ್ದಿಗೆ ಅಂಥ ಮಹತ್ವ ಏನೂ ಸಿಗಲಿಲ್ಲ. ಆದರೆ ಅದಾದ ಮರುದಿನ ಶಾಂಘೈ ಕೋಆಪರೇಷನ್ ಸಮ್ಮೇಳನ ನಡೀತಲ್ಲ, ಅಲ್ಲೊಂದಷ್ಟು ವಿಲಕ್ಷಣ ಅನ್ನಿಸೋ ಥರದ ವಿದ್ಯಮಾನಗಳು ಕಾಣಿಸೋದಕ್ಕೆ ಶುರುವಾದವು. ಇನ್ನು ಈಗ ಬಾಂಗ್ಲಾದಲ್ಲಿ ಸಾವಿಗೀಡಾದ ಟೆರೆನ್ಸ್ ಭಾರತದ ಪ್ರಧಾನಿಯ ಹತ್ಯೆಗೆ ನಿಯೋಜನೆಗೊಂಡಿದ್ದ CIA ಏಜೆಂಟ್ ಅಂತ ಒಂದಷ್ಟು ಸುದ್ದಿಗಳು ಓಡಾಡೋದಕ್ಕೆ ಶುರುವಾಗಿವೆ. ಗೆಳೆಯರೆ, ಅಮೆರಿಕ ಸೇನೆಯಲ್ಲಿ ಸ್ಪೆಷಲ್ ಆಪರೇಷನ್ ಫೋರ್ಸ್ ಅಂತ ಒಂದಿದೆ. ಅದನ್ನು 18A ಅಂತ ಕೂಡ ಕರೀತಾರೆ. ಇದರ ಕಮಾಂಡರ್ಗಳು ಒಂಥರ ಒಂಟಿ ತೋಳಗಳಿದ್ದ ಹಾಗೆ. ಸಾಮಾನ್ಯವಾಗಿ ಆಂಟಿ ಟೆರರ್ ಕಾರ್ಯಾಚರಣೆಗಳಲ್ಲಿ, ವಿದೇಶಗಳಲ್ಲಿ ಮಾಡಬೇಕಾದ ಕಾರ್ಯಾಚರಣೆಗಳಿಗೆ, ಹಾಗೆ ಕೆಲ ಡೈರೆಕ್ಟ್ ಆ್ಯಕ್ಷನ್ಗಳಿಗೆ, ಅಂದರೆ ಯಾರನ್ನೋ ಕೊಂದು ಹಾಕೋದು, ಇನ್ಯಾವುದೋ ದೇಶದಲ್ಲಿ ರಹಸ್ಯ ಕಾರ್ಯಾಚರಣೆಗಳನ್ನು ಮಾಡೋದು, ಭಯೋತ್ಪಾದನೆಯ ವಿರುದ್ಧ ವಿಶೇಷ ಕಾರ್ಯಾಚರಣೆಗಳನ್ನು ಕೈಗೊಳ್ಳೋದು, ಈ ಥರದ ಕೆಲಸಗಳಿಗೆ ಇವರನ್ನು ನಿಯೋಜನೆ ಮಾಡಲಾಗುತ್ತೆ. ಬಹಳಷ್ಟು ಬಾರಿ ರೆಸಿಮ್ ಚೇಂಜ್ಗೆ ಕೂಡ ಅಮೆರಿಕ ಈ ಸ್ಪೆಷಲ್ ಫೋರ್ಸ್ ಸಿಬ್ಬಂದಿಯನ್ನು ಬಳಕೆ ಮಾಡುತ್ತೆ. ಇಂಟೆಲಿಜೆನ್ಸ್ ಹಾಗೂ ಡೈರೆಕ್ಟ್ ಆ್ಯಕ್ಷನ್ ಎರಡರಲ್ಲೂ ಪರಿಣತಿಯನ್ನು ಪಡೆದ ಪಡೆ ಇದು. ಈ ಟೆರೆನ್ಸ್ ಕೂಡ ಅದೇ ಪಡೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆತ ಅಮೆರಿಕದ ಸೇನೆಗೆ ಸೇರ್ಪಡೆಯಾಗಿ 20 ವರ್ಷಗಳು ಕಳೆದಿದ್ವು. ಮೊನ್ನೆ ಅವನನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲಾಗಿತ್ತು. ಯಾಕೆ ಬಂದಿದ್ದ ಅನ್ನೋದನ್ನು ಗೌಪ್ಯವಾಗಿಡಲಾಗಿತ್ತು. ಅವನು ಢಾಕಾದ ವೆಸ್ಟಿನ್ ಹೋಟೆಲ್ನ 808ನೇ ನಂಬರಿನ ಕೊಠಡಿಯಲ್ಲಿ ರಾತ್ರಿ ಮಲಗಿದ್ದ. ಬೆಳಗ್ಗೆ ಮತ್ತೆ ಮೇಲೆ ಏಳಲಿಲ್ಲ. ರಾತ್ರಿ ಅವನು ತಗೊಂಡ ಡ್ರಿಂಕ್ನೊಳಗೆ ಪೊಲೋನಿಯಮನ್ನು ಬೆರೆಸಿ ಅವನನ್ನು ಕೊಲ್ಲಲಾಯಿತು. ಇದು ಕೂಡ ಸೋಷಿಯಲ್ ಮೀಡಿಯಾದ ಸುದ್ದಿನೇ. ಇಲ್ಲಿ ಈ ಪೊಲೋನಿಯಂ ಇರಬಹುದು ಅಥವಾ ಇಂಥ ಆರ್ಸೆನಿಕ್ಗಳನ್ನು ರಷ್ಯಾ ತುಂಬ ಚೆನ್ನಾಗಿ ಬಳಕೆ ಮಾಡುತ್ತೆ. ಈ ಹಿಂದೆ 2006ರಲ್ಲಿ
ರಷ್ಯಾದಿಂದ ಓಡ್ ಹೋಗಿದ್ದ KGB ಅಧಿಕಾರಿ ಅಲೆಕ್ಸಾಂಡರ್ ಲಿಟ್ವಿನೆಂಕೋಗೆ ಈ ಪೊಲೋನಿಯಂ ಪ್ರಾಶನ ಮಾಡಿಸಲಾಗಿತ್ತು. ಸೊ ಇಲ್ಲಿ ಟೆರೆನ್ಸ್ಗೆ ಕೂಡ ಪೊಲೋನಿಯಂ ಅನ್ನ ಕೊಡಲಾಯಿತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಪೊಲೋನಿಯಂ ಅನ್ನ ಡ್ರಿಂಕ್ಸ್ ಅಲ್ಲಿ ಬೆರೆಸಿ ಒಮ್ಮೆ ಕೊಟ್ಟರೆ ಒಬ್ಬ ವ್ಯಕ್ತಿಯನ್ನು ಕೊಂದು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಇದು ಟ್ವಿಟರ್ನ ಶರ್ಲಾಕ್ ಹೋಮ್ಗಳು ಹೇಳ್ತಾ ಇರೋ ಥಿಯರಿ. ಅದೊಂದು ಕಡೆ ಇರಲಿ. ಅಂತೂ ಟೆರೆನ್ಸ್ ಅಲ್ಲಿ ಸಾವಿಗೀಡಾದ, ಅದು ನಿಗೂಢವಾಗಿ ಉಳಿತು. ಇನ್ನು ಅವತ್ತೇ ಅಂದರೆ ಆಗಸ್ಟ್ 31ನೇ ತಾರೀಕು ಪ್ರಧಾನಿ ಮೋದಿ ಚೈನಾಗೆ ಹೋದರು, ಶಾಂಘೈ ಕೋಆಪರೇಷನ್ ಸಮ್ಮೇಳನದಲ್ಲಿ ಭಾಗಿಯಾದರು. ಅದರ ಮರುದಿನ ಅವರು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಜೊತೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಬೇಕಿತ್ತು. ಅವತ್ತು ಒಂದು ಹುಬ್ಬೇರಿಸುವ ಥರದ ಘಟನೆ ನಡೀತು. ಪುತಿನ್ ಮತ್ತು ಮೋದಿ ಇಬ್ಬರು ಸಭೆ ನಡಿಬೇಕಾದ ಸ್ಥಳಕ್ಕೆ ಬೇರೆ ಬೇರೆ ವಾಹನಗಳಲ್ಲಿ ಹೋಗಲಿಲ್ಲ. ಬದಲಿಗೆ ಮೋದಿ ಅವರಿಗಾಗಿ ಪುತಿನ್ ಸ್ವಲ್ಪ ಹೊತ್ತು ಕಾದರು. ಆನಂತರ ತಮ್ಮದೇ ಕಾರಲ್ಲಿ ಮೋದಿ ಅವರನ್ನು ಕರ್ಕೊಂಡು ಸಭೆ ನಡಿಬೇಕಾದ ಸ್ಥಳಕ್ಕೆ ಹೋದರು. ದಾರಿಯುದ್ದಕ್ಕೂ ಎರಡೂ ದೇಶಗಳ ನಾಯಕರು ಒಂದಷ್ಟು ಮಾತುಕತೆಗಳನ್ನು ಮಾಡಿಕೊಳ್ತಾ ಹೋದರು. ಅವರು ಏನು ಮಾತಾಡಿದರು, ಯಾವ ವಿಷಯದ ಬಗ್ಗೆ ಚರ್ಚೆ ಆಯಿತು, ಅದು ಕೂಡ ಎಲ್ಲೂ ಹೊರಗೆ ಬರಲಿಲ್ಲ. ಬಹುಶಃ ಆ ಮಾತುಕತೆ ಹೊರಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೇನೆ ಅವರಿಬ್ಬರು ಒಂದೇ ಕಾರಲ್ಲಿ ಮಾತಾಡ್ತಾ ಹೋದ್ರಾ ಗೊತ್ತಿಲ್ಲ. ಆನಂತರ ಸಭೆ ನಡಿಬೇಕಾದ ಸ್ಥಳಕ್ಕೆ ಅವರು ಬಂದರು. ಅಲ್ಲಿ ದ್ವಿಪಕ್ಷೀಯ ಮಾತುಕತೆಗಳು ಆದವು. ಅಲ್ಲಿಂದ ನರೇಂದ್ರ ಮೋದಿ ಭಾರತಕ್ಕೆ ವಾಪಸ್ಸು ಬಂದರು. ಹಾಗೆ ಭಾರತಕ್ಕೆ ಬಂದ ಮೋದಿ ಬೆಳಿಗ್ಗೆನೆ ಸೆಮಿಕಾನ್ ಸಮಿಟ್ ಅಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಭಾಷಣ ಮಾಡ್ತಾ ತುಂಬ ಕ್ರಿಪ್ಟಿಕ್ ಆಗಿ ಅವರೊಂದು ಪ್ರಶ್ನೆ ಕೇಳ್ತಾರೆ. ಅದೇನು ಅನ್ನೋದನ್ನ ನೀವು ಕೂಡ ಕೇಳಿಸ್ಕೊಂಡು ಬಿಡಿ. कल रात ही मैं जापान और चीन की यात्रा करके वापस लौटा हूँ. गया था इसकी ताली बजा रहे हो, आया हूँ इसकी ताली बजा रहे हो. ಇಲ್ಲಿ ಪ್ರಧಾನಿ ಮೋದಿ, ನಾನು ನಿನ್ನೆ ರಾತ್ರಿ ಅಷ್ಟೇ ಜಪಾನ್ ಹಾಗೂ ಚೈನಾದ ಪ್ರವಾಸ ಮುಗಿಸ್ಕೊಂಡು ಬಂದೆ ಅಂತ ಹೇಳ್ತಾರೆ. ಪ್ರಧಾನಿಯೊಬ್ಬರು ಮಧ್ಯರಾತ್ರಿ ವಿದೇಶದಿಂದ ಬಂದು ಮರುದಿನ ಟೆಕ್ ಸಮ್ಮೇಳನದಲ್ಲಿ ಭಾಗಿಯಾಗೋದಿದೆಯಲ್ಲ, ಅದು ಅವರ ಕಾರ್ಯಕ್ಷಮತೆಯನ್ನು ತೋರಿಸುತ್ತೆ. ಹೀಗಾಗಿ ಅಲ್ಲಿದ್ದ ಸಭಿಕರು ಚಪ್ಪಾಳೆ ತಟ್ತಾರೆ. ತಕ್ಷಣ ಮೋದಿ, ನಾನು ಚೈನಾಗೆ ಹೋಗಿದ್ದೆ ಅಂದಿದ್ದಕ್ಕೆ ಚಪ್ಪಾಳೆ ತಟ್ತಾ ಇದ್ದೀರಾ ಅಥವಾ ಅಲ್ಲಿಂದ ವಾಪಸ್ಸು ಬಂದೆ ಅನ್ನೋ ಖುಷಿಗೆ ಈ ಚಪ್ಪಾಳೆನಾ ಅಂತ ಕೇಳಿದರು. ಹೀಗೆ ಪನ್ನು ಮಾಡೋದು ಮೋದಿ ಅವರಿಗೆ ಹೊಸ್ತಲ್ಲ. ಅವತ್ತು ಹಾಗೆ ಸುಮ್ಮನೆ ಕೇಳಿದ್ರಾ ಅಥವಾ ಕ್ರಿಪ್ಟಿಕ್ ಆಗಿ ಅವರು ಏನಾದರೂ ಹೇಳೋ ಪ್ರಯತ್ನವನ್ನು ಮಾಡಿದ್ರಾ ಗೊತ್ತಿಲ್ಲ. ಆದರೆ ಪ್ರಧಾನಿಯ ಈ ಮಾತುಗಳನ್ನು ಈ ಅಸಾಸಿನೇಷನ್ ಪ್ಲಾಟ್ಗೆ ಲಿಂಕ್ ಮಾಡಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಭಾರತದ ಪ್ರಧಾನಿ ಅಮೆರಿಕಾದ ಮಾತುಗಳನ್ನು ಕೇಳ್ತಾ ಇಲ್ಲ. ಇನ್ನು ಇತ್ತೀಚೆಗೆ ಅಮೆರಿಕ ಕೂಡ ತನ್ನನ್ನು ಹೀಗೆಲ್ಲ ಧಿಕ್ಕರಿಸುವ ಭಾರತದ ಪ್ರಧಾನಿಯನ್ನು ಕಂಡಿರಲಿಲ್ಲ. ಇಂದಿರಾ ಗಾಂಧಿಯವರ ನಂತರ ಅವರಿಗೆ ಮತ್ತೆ ಅದೇ ಥರದ ಅನುಭವ ಈಗ ಆಗ್ತಾ ಇದೆ. ಇನ್ನು ಚೈನಾ ಹಾಗೂ ಭಾರತದ ಸಂಬಂಧಗಳು ಗಟ್ಟಿಯಾಗೋದು ಅಮೆರಿಕಾಗೆ ಯಾವತ್ತೂ ಇಷ್ಟ ಆಗೋದಿಲ್ಲ. ಭಾರತದಲ್ಲಿ ಸರ್ಕಾರವನ್ನು ಕೆಡವಿ ಬಿಡೋದಕ್ಕೆ ನಡೆಸಿದ ಪ್ರಯತ್ನಗಳು ಕೂಡ ಸಫಲ ಆಗಿಲ್ಲ. ಹೀಗಾಗಿ ಸರ್ಕಾರದ ಮುಖ್ಯಸ್ಥನನ್ನೇ ಕೆಡವಿ ಬಿಟ್ರೆ ಅದು ಕೂಡ ಅಮೆರಿಕಾಗೆ ಹೊಸ್ತೇನಲ್ಲ. ಈ ಹಿಂದೆ ಸಾಕಷ್ಟು ದೇಶಗಳಲ್ಲಿ ಸಾಕಷ್ಟು ಬಾರಿ ಇಂಥ ಪ್ರಯತ್ನಗಳನ್ನು ಅವರು ಮಾಡಿದ್ದಾರೆ. ಇನ್ನು ಈಗ ಚೈನಾದಲ್ಲಿ ಭಾರತದ ಪ್ರಧಾನಿಯ ಹತ್ಯೆ ಆಗಿಬಿಟ್ರೆ ಒಂದು ಅನುಮಾನ ಚೈನಾದ ಮೇಲೂ ಇರುತ್ತೆ. ಈ ಹಿಂದೆ ಚೈನಾದ ಅಧ್ಯಕ್ಷನನ್ನು ಭಾರತದ ವಿಮಾನದಲ್ಲಿ ಕೊಲ್ಲಿಸಿ ಬಿಡೋ ಪ್ರಯತ್ನ ಮಾಡಿದ್ದ ದೇಶ ಅಮೆರಿಕ. ಹೀಗಾಗಿ ಅವರು ಇಲ್ಲಿ ಕೂಡ ಅದೇ ಥರದ ಪ್ಲಾನ್ ಒಂದನ್ನು ರೂಪಿಸಿದ್ರೆ ಅದರಲ್ಲಿ ಆಶ್ಚರ್ಯ ಪಡಬೇಕಾದ ಅಗತ್ಯ ಏನಿಲ್ಲ. ಆದರೆ ಈ ಸಂದರ್ಭದಲ್ಲಿ ಅಮೆರಿಕ ಅದೆಲ್ಲವನ್ನು ಮಾಡೋದಕ್ಕೆ ಹೋಗಿತ್ತಾ? ಹೌದು ಅನ್ನೋದಾದರೆ ಮೋದಿಯನ್ನು ಕೊಲ್ಲೋದಕ್ಕೆ ಬಂದವನು ಬಾಂಗ್ಲಾದೇಶದಲ್ಲಿ ಯಾಕಿದ್ದ? ಇಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇವೆ. ಅಂದಹಾಗೆ ಇಲ್ಲಿ ಇನ್ನೂ ಒಂದು ವಿಷಯನ ನಿಮಗೆ ಸ್ಪಷ್ಟಪಡಿಸಬೇಕು. ಈ ಅಮೆರಿಕಾದ ವಿಶೇಷ ಪಡೆಯ ಅಧಿಕಾರಿ ಟೆರೆನ್ಸ್ ಸಾವಿಗೀಡಾದ ಬಗ್ಗೆ ನಾರ್ತ್ ಈಸ್ಟ್ ನ್ಯೂಸಲ್ಲಿ ಒಂದು ಸುದ್ದಿ ಬಂತು. ಆ ನಂತರ ಈ ಬಗ್ಗೆ ಸ್ಪಷ್ಟೀಕರಣವನ್ನು ಕೋರಿ ನಾರ್ತ್ ಈಸ್ಟ್ ನ್ಯೂಸ್ ಅಮೆರಿಕಾದ ಸ್ಪೆಷಲ್ ಆಪರೇಷನ್ ಕಮಾಂಡ್ಗೆ ಒಂದು ಪತ್ರವನ್ನು ಕೂಡ ಬರೀತು. ಅದಕ್ಕೆ ಸ್ಪೆಷಲ್ ಆಪರೇಷನ್ ಕಮಾಂಡ್ನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಅಲೈ ಸ್ಕಾಟ್ ಸೆಪ್ಟೆಂಬರ್ 4ನೇ ತಾರೀಕು ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ. ನಿಮ್ಮ ಸುದ್ದಿ ಸತ್ಯಕ್ಕೆ ದೂರವಾಗಿದೆ, ಹೀಗಾಗಿ ಆ ಸುದ್ದಿಯನ್ನು ಸರಿಪಡಿಸ್ಕೊಳ್ಳಿ. ಇನ್ನು ನಮ್ಮಲ್ಲಿನ ಸ್ಪೆಷಲ್ ಆಪರೇಷನ್ ಕಮಾಂಡ್ನ ಎಲ್ಲ ಸಿಬ್ಬಂದಿಯು ಜೀವಂತವಾಗಿದ್ದಾರೆ, ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ನಾವು ಢಾಕಾದಲ್ಲಿ ಯಾವ ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಂಡಿಲ್ಲ. ಹೀಗಾಗಿ ನೀವು ಪ್ರಕಟಿಸಿರುವ ನಮ್ಮ ಸಿಬ್ಬಂದಿಯ ಸಾವಿನ ಕುರಿತಾಗಿ ವಿಶೇಷವಾಗಿ ನಿಮಗೆ ಹೇಳೋದಕ್ಕೆ ನಮ್ಮ ಬಳಿ ಯಾವ ಮಾಹಿತಿನೂ ಇಲ್ಲ. ಹಾಗೆ ಈ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡೋದಕ್ಕೆ ಢಾಕಾದ ಅಮೆರಿಕ ರಾಯಭಾರ ಕಚೇರಿಯ ಅಧಿಕಾರಿಗಳ ಜೊತೆ ಮುಖಾಮುಖಿಗೆ ಅವಕಾಶವನ್ನು ನೀವು ಕೇಳಿದಿರಿ. ಆದರೆ ಈ ವಿಷಯದಲ್ಲಿ ನಿಮಗೆ ಹೇಳಬೇಕಾದ್ದು ಏನೂ ಇಲ್ಲದ ಕಾರಣ ಈ ಬೇಡಿಕೆಯನ್ನು ನಾವು ನಿರಾಕರಿಸ್ತಾ ಇದ್ದೀವಿ ಅಂತ ಲೆಫ್ಟಿನೆಂಟ್ ಕರ್ನಲ್ ಸ್ಕಾಟ್ ನಾರ್ತ್ ಈಸ್ಟ್ ನ್ಯೂಸ್ಗೆ ಪತ್ರವನ್ನು ಬರೀತಾರೆ. ಗೆಳೆಯರೆ, ಇಲ್ಲಿ ಅಕಸ್ಮಾತ್ ಅಂಥದ್ದೊಂದು ಸಂಚು ನಡೆದಿದ್ರೂ ಕೂಡ ಯಾವ ದೇಶನೂ ಅದನ್ನು ಹೌದು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಇನ್ನು ಅದನ್ನು ವಿಫಲಗೊಳಿಸಿರೋದು ವಿದೇಶಿ ನೆಲದಲ್ಲಿ. ಅಲ್ಲಿ ಅಮೆರಿಕಾದ ವಿಶೇಷ ಪಡೆಯ ಅಧಿಕಾರಿಯನ್ನು ಅಥವಾ CIA ಏಜೆಂಟ್ನನ್ನು ಭಾರತ ಮತ್ತು ರಷ್ಯಾದ ಬೇಹುಗಾರರು
ನ್ಯೂಟ್ರಲೈಸ್ ಮಾಡಿದ್ರು ಅನ್ನೋದು ಹೌದಾದರೆ ಅದನ್ನು ಭಾರತ ಆಗಲಿ ರಷ್ಯಾ ಆಗಲಿ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಅದು ಬೇರೆಯದ್ದೇ ರೀತಿಯ ಕಾನೂನು ಪ್ರಕ್ರಿಯೆಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಇನ್ನು ಈ ಸಂಚಿನ ಮುಖ್ಯ ರೂವಾರಿ ಬಾಂಗ್ಲಾದಲ್ಲಿದ್ದ ಅನ್ನೋದು ನಿಜ ಆಗಿದ್ದು ಅದು ಬಾಂಗ್ಲಾದೇಶಕ್ಕೆ ಗೊತ್ತಿದ್ರೂ ಕೂಡ ಹೌದು ಅಂತ ಬಾಂಗ್ಲಾ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಸಂಚಲ್ಲಿ ಭಾಗಿಯಾದ ಆರೋಪವನ್ನು ಬಾಂಗ್ಲಾ ಕೂಡ ಹೊರಬೇಕಾಗತ್ತೆ. ಹೀಗಾಗಿ ಅವರು ಬಾಯಿ ಮುಚ್ಕೊಂಡಿರ್ತಾರೆ. ಇನ್ನು ಯಾವುದೇ ದೇಶದ ಬೇಹುಗಾರಿಕಾ ಪಡೆಗಳು ಇಂಥ ಆಪರೇಷನ್ಗಳನ್ನು ಆಗಾಗ ಮಾಡ್ತಲೇ ಇರುತ್ತವೆ. ಅದು ಕೂಡ ಹೊಸ್ತಲ್ಲ. ಇನ್ನು ಇಲ್ಲಿ ಈ ಘಟನೆ ನಡೆದದ್ದು ಹೌದು ಅಂತ ಹೇಳೋದಕ್ಕಾಗಲಿ ಅಥವಾ ಇಲ್ಲ ಅಂಥದ್ದೇನೂ ನಡೆದೇ ಇಲ್ಲ ಅದೆಲ್ಲ ಸುಳ್ಳು ಅಂತ ವಾದಿಸೋದಕ್ಕಾಗಲಿ ಯಾವ ಸಾಕ್ಷಿಯೂ ಇಲ್ಲ. ಜಸ್ಟ್ ಡಾಟ್ಸನ್ನು ಕನೆಕ್ಟ್ ಮಾಡ್ಕೋತಾ ಹೋಗಿ ಇದು ನಿಜ ಇರಬೇಕು ಅಂತ ಅಂದ್ಕೋಬೇಕು ಅಥವಾ ಇದು ಕಾಕತಾಳೀಯ ಆಗಿರಬಹುದು ಅಂತ ಅಂದ್ಕೋಬೇಕು ಅಷ್ಟೇ. ನಂಬುವವರು ಇದನ್ನು ನಂಬಬಹುದು, ನಂಬದವರು ಸುಮ್ಮನಾಗಲೂಬಹುದು. ಇನ್ನು ಈಗ ಇದೇ ಥರದ ಮತ್ತೊಂದು ಸುದ್ದಿ ಹೊರಬೀಳ್ತಾ ಇದೆ. ಅದೇನು ಅಂದರೆ ಗುರುವಾರ ಢಾಕಾದ ಶರ್ಟನ್ ಹೋಟೆಲ್ನಲ್ಲಿ ಪಾಕಿಸ್ತಾನದ ISI ಏಜೆಂಟ್ ಒಬ್ಬ ಕೊಲೆಗೀಡಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ನಿಗೂಢ ಸಾವು ಅಂತಿದ್ದಾರೆ. ಆದರೆ ಅದನ್ನು ಬಾಂಗ್ಲಾ ಆಗಲಿ ಪಾಕಿಸ್ತಾನ ಆಗಲಿ ಖಚಿತಪಡಿಸ್ತಾ ಇಲ್ಲ. ಇದು ಕೂಡ ಸೋಷಿಯಲ್ ಮೀಡಿಯಾಗಳು ಹೇಳ್ತಾ ಇರೋ ಸುದ್ದಿನೇ. ಇನ್ನು ಇವತ್ತು ರಾತ್ರಿ ಪಾಕಿಸ್ತಾನ್ ಸೇನೆಯ ಜಾಯಿಂಟ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಜನರಲ್ ಶಾಹಿರ್ ಶಮ್ಶೇದ್ ಮಿರ್ಜಾ 6 ಮಂದಿ ಸೇನಾಧಿಕಾರಿಗಳ ನಿಯೋಗದೊಂದಿಗೆ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದ್ದಾನೆ. ಮೊನ್ನೆ ಅಷ್ಟೇ ಭಾರತದ ಮಿಲಿಟರಿ ಇಂಟೆಲಿಜೆನ್ಸ್ನ ಅಧಿಕಾರಿಗಳು ಢಾಕಾಗೆ ಹೋಗಿ ಬಂದಿದ್ದಾರೆ. ಅದರ ಬೆನ್ನಲ್ಲೇ ಈಗ ಪಾಕಿಸ್ತಾನದ ಅಧಿಕಾರಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಪಾಕಿಸ್ತಾನದ ರಾಜಕಾರಣಿಗಳ ನಿಯೋಗವೊಂದು ನಾಳೆ ಬಾಂಗ್ಲಾದೇಶಕ್ಕೆ ಭೇಟಿ ಕೊಡ್ತಾ ಇದೆ. ಇದೆಲ್ಲದರ ನಡುವೆ ISI ಏಜೆಂಟ್ ಒಬ್ಬ ಬಾಂಗ್ಲಾದೇಶದ ಶರ್ಟಾನ್ ಹೋಟೆಲಲ್ಲಿ ಸಾವಿಗೀಡಾಗಿರೋ ಸುದ್ದಿಗಳು ಬರ್ತಾ ಇವೆ. ಇದೆಲ್ಲ ಕೂಡ ಬಾಂಗ್ಲಾದಲ್ಲಿ ಭಾರತ, ಪಾಕಿಸ್ತಾನ ಮತ್ತು ಅಮೆರಿಕಾಗಳು ತುಂಬಾನೇ ಆಕ್ಟಿವ್ ಆಗಿ ಏನನ್ನೋ ಮಾಡ್ತಾ ಇವೆ ಅನ್ನೋದನ್ನಂತೂ ತೋರಿಸ್ತಾ ಇದೆ. ಇದು ಗೆಳೆಯರೆ, ಚೈನಾದಲ್ಲಿ ಭಾರತದ ಪ್ರಧಾನಿಯನ್ನ ಹತ್ಯೆ ಮಾಡೋದಕ್ಕೆ ಅಮೆರಿಕ ಹಾಕಿದ್ದ ಸ್ಕೆಚ್ಚು ಬಾಂಗ್ಲಾದಲ್ಲಿ ನುಚ್ಚುನೂರಾಯಿತು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.